ನಮಸ್ತೆ ಕರ್ನಾಟಕ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಇವಾಗ ಫಸ್ಟ್ ಟೈಮ್ ನಾನು ಫೇಸ್ ತೋರಿಸಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ನಾನು ಒಂದು ಹೊಸ ಮೊಬೈಲ್ ತಗೊಂಡೆ, ಸೊ ಅದರಲ್ಲೇ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ಗೋಪುರದಲ್ಲಿ ಸ್ವಲ್ಪ ಏನು ಗೊತ್ತಾಗಲ್ಲ, ಫೇಸ್ ನೋಡುವಾಗ ಆ ಕಡೆ ಆಗುತ್ತಲ್ವ. ಸೊ ಇವಾಗ ನಮ್ಮ ಗದ್ದೆಯಲ್ಲಿ ಇದ್ದೀನಿ. ಸೊ ಗದ್ದೆ ಅಂದರೆ ಆ ಕಡೆ ಇದೆ ನಮ್ಮ ಗದ್ದೆ. ಸೊ ಇವಾಗ ಲಾಸ್ಟ್ 1 ವೀಕಿಂದ ಭಾರಿ ಮಳೆ ಮಂಗಳೂರಲ್ಲಿ. ಬ್ಲಾಗ್ ಮಾಡೋಕ್ಕೆ ಕೂಡ ಆಗ್ತಾಯಿಲ್ಲ. ಒಂದು ಬ್ಲಾಗ್ ಮಾಡಿದ್ದೆ ನಾನು. ಅವಾಗ ಅದು ಅಷ್ಟು ಅಂದರೆ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದೆ. ಯಾಕಂದರೆ 1 ಮಂತ್ ಆಯ್ತಲ್ವ ಬ್ಲಾಗ್ ಮಾಡಿದೆ. ಸೊ ಸಣ್ಣ ಪುಟ್ಟ ಮಿಸ್ಟೇಕ್ ಆಯಿತು. ಸೊ ಇವಾಗ ಇದರಲ್ಲಿ ನೋಡುವ ನನ್ನ ಮುಖ ನನಗೆ ನೋಡೋಕ್ಕಾಗ್ತಿಲ್ಲ. ಯಾಕಂದರೆ ನಾನು ಫೇಸ್ ವ್ಲಾಗ್ ಮಾಡಿ ತುಂಬ ದಿನ ಆಯಿತು. ಅಂದರೆ ತುಂಬ ದಿನ ಅಂದರೆ ವರ್ಷನೇ ಕಳೆಯಿತು. ಲಾಸ್ಟ್ ನೋಡಿರ್ಬೋದು, ಹೈದರಾಬಾದ್ನಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಸೊ ಇವಾಗ ನಾನು ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಮಳೆ ಬಂದು ಫುಲ್ಲು ನೀರು ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ನೀರು ಬಂದಿದೆ ಅಂತ. ಈ ಥರ ಬಂದಿದೆ. ಇವಾಗ ಸ್ವಲ್ಪ ಬಿಸಿಲು ಬಂದಿದೆ ನೋಡಿ. ಸೊ ಹಿಂದೆ ಇದೆ ನಮ್ಮ ಗದ್ದೆ. ಇವಾಗ ನಾನು ಒಂದು ನಾರ್ಮಲಾಗಿ ನಮ್ಮ ಮೆಮೊರೀಸ್ ಅಂದರೆ ಒಂದು 10 ಇಯರ್ಸ್ ಮೊದಲು ಫ್ಯಾಮಿಲಿ ಅಂದರೆ ಅಕ್ಕ ಆಗಿರ್ಬೋದು, ಮಾವನ ಮಗನ ಮಕ್ಕಳು, ಚಿಕ್ಕಮ್ಮನ ಮಗನ ಮಕ್ಕಳು ಎಲ್ಲ. ಸೊ ಇಲ್ಲೇ ಬರ್ತಿದ್ವಿ. ಇವಾಗ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಆ ಪ್ಲೇಸ್ ತೋರಿಸೋಕ್ಕೆ. ತೊಂದರೆ ಇಲ್ಲ, ಕ್ಯಾಮರಾ ಚೆನ್ನಾಗಿದೆ, ನನಗೇನು ಇಷ್ಟ ಆಯಿತು ಮೊಬೈಲು. ನನ್ನ ಮೇಯ್ನಾಗಿ ನಾನು ನಾರ್ಮಲಾಗಿ ವ್ಲಾಗರ್ಸ್ ಎಲ್ಲ ಐಫೋನ್ ಯೂಸ್ ಮಾಡ್ತಾರೆ. ಸೊ ಯಾಕಂದರೆ ಗೊತ್ತಲ್ವ, ಐಫೋನಲ್ಲಿ ವೀಡಿಯೋಗ್ರಾಫಿ ಚೆನ್ನಾಗಿ ಬರುತ್ತೆ. ಇದ್ರೂ ಕೂಡ ನಾರ್ಮಲಾಗಿ ಬರುತ್ತೆ, ಚೆನ್ನಾಗಿದೆ. ಬಟ್ ವೀಡಿಯೋಗ್ರಾಫಿಗೆ ಐಫೋನು ಹೇಳಿ ಮಾಡಿಸಿರೋವಂಥದ್ದು. ವ್ಲಾಗೆಲ್ಲ ಐಫೋನು ಹೇಳಿ ಮಾಡಿಸಿರೋ ಮೊಬೈಲು. ಇವಾಗ ತೋರಿಸ್ತೀನಿ ಎಲ್ಲಿದೆ. ಸ್ವಲ್ಪ ನಡೆಯೋಕ್ಕಿದೆ. ಇವಾಗ ಮೋಟೋ ಬ್ಲಾಗ್ ಮಾಡ್ಬೋದು, ಬಿಸಿಲಿದೆ. ಸೊ ನಾರ್ಮಲಾಗಿ ಎಲ್ಲ ದಿನ ಮೋಟೋ ಬ್ಲಾಗ್ ಮಾಡಿ 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 ನಂಗೆ ಕೂಡ ಬೇಜಾರಾಗುತ್ತೆ. ನಿಮ್ಗೆ ನೋಡೋರು ಕೂಡ ಒಂಥರ ಇನ್ನೇನು ಇದೆ, ಅದೇ ಮಾಡ್ತಾನೆ, ಬೇರೆ ಏನು ವೆರೈಟಿ ಮಾಡ್ತಾಯಿಲ್ಲ. ಸೊ ಇಲ್ಲಿ ನೋಡಿಬಿರು, ನಾನು ತೋರಿಸ್ತೀನಿ ಎಷ್ಟು 1 ವೀಕಲ್ಲಿ ಎಷ್ಟು ನೀರು ಅಂದರೆ ಮಳೆ ಬಂದು ನಾರ್ಮಲಾಗಿ ನಮ್ಮ ಮಂಗಳೂರಲ್ಲಿ ಸ್ವಲ್ಪ ಪ್ಲೇಸ್ ಇದೆ. ಅಂದರೆ ನಾನು ಸಿಟಿ ಹತ್ರ ಅಲ್ಲ, ಮಂಗಳೂರು ಎಕ್ಸಾಕ್ಟ್ ಸಿಟಿ ಹತ್ರ ಅಲ್ಲ. ಸೊ ನಮ್ಮದು ಮಂಗಳೂರಿಗೆ ಹೋಗೋಕ್ಕೆ ಅರೌಂಡ್ 20 ಕಿಲೋಮೀಟ್ರ್ ಇದೆ. ತೋರಿಸ್ತೀನಿ ನಾನು ಎಷ್ಟು ಮಳೆ ಬಂದು ಎಷ್ಟು ನೀರಿದೆ ಅಂತ ನೋಡಿ. ಈ ಥರ ಇದೆ. ಸೊ 1 ವೀಕಿಂದ ಒಳ್ಳೆ ಮಳೆ ಬಂದಿದೆ. ಇವತ್ತು ಮಾತ್ರ ಬಿಸಿಲು ಬಂದಿರೋದು. ಈ ಥರ ಇದೆ. ನಾನಿವಾಗ ಬಂಡೆ ನಾರ್ಮಲಾಗಿ ನಾವು ಮೀನು ಹಿಡಿಯೋಕ್ಕೆಲ್ಲ ಇಲ್ಲೇ ಬರ್ತಿದ್ವಿ. ನಾರ್ಮಲ್ ಮೀನು ಹಿಡಿಯೋದು ಮತ್ತು ಬಾವಿಗೆ ಅಥವಾ ಅಲ್ಲೇ ಬಿಡೋದು. ಅಂದರೆ ಸಣ್ಣ ನದಿ ಹೇಳ್ಬೋದು, ಅಥವಾ ನಾನು ತುಳುವಲ್ಲಿ ತೋಡು ಅಂತ ಹೇಳ್ತೀವಿ ನಾವು. ಸೊ ಈ ಥರ ಇದೆ. ಒಂಥರ ಎಲ್ಲೋ ಕಾಡಿಗೆ ಹೋಗೋಂಗಾಗುತ್ತೆ. ಇದನ್ನೆಲ್ಲ ಇದೆ ನೋಡಿ. ಸೊ ತುಂಬ ಚೇಂಜಸ್ ಆಗಿದ್ದೀನಿ ಅಂತ ಆಗ್ತಾಯಿಲ್ಲ ನನಗೆ. ಮೊದಲೇ ಹೆಂಗಿದ್ದೀನಿ ಹಂಗೇ ಇದ್ದೀನಿ. ಸೊ ಲಾಸ್ಟು 5 ಇಯರ್ಸಿಂದ ಯಾವ ಥರ ಫೇಸ್ ಇದೆ ಹಾಗೇ ಇದ್ದೀನಿ. ಸ್ವಲ್ಪ ನಾನು ದಪ್ಪ, ಮೊದಲು ಸ್ವಲ್ಪ ಅಂದರೆ ಆಲ್ಮೋಸ್ಟ್ ನಾನು ತೆಳ್ಳಗಿದ್ದೀನಿ. ಬಟ್ ಇವಾಗ ಇನ್ನೂ ಕೂಡ ತೆಳ್ಳಗಿದ್ದೀನಿ. ರೀಸನ್ ಯಾಕಂದರೆ ನಾನು ಬೆಂಗಳೂರಲ್ಲಿದ್ದಾಗ ನನಗೆ ಫುಡ್ಡು ಅಷ್ಟು ಸೆಟ್ಟಾಗಿಲ್ಲ. ಸೊ ಅದಕ್ಕಾಗಿ ನಾನು ಬೆಂಗಳೂರನ್ನು ಬಿಟ್ಟೆ. ಮಂಗಳೂರಲ್ಲಿ ಸೆಟ್ಲಾಗಿದ್ದೀನಿ ಇವಾಗ. ಅಂದರೆ ಮಂಗಳೂರಲ್ಲಿ ಜಾಬ್ನ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಬಂದೆ ನಾನು. ಇವಾಗ ತೋರಿಸ್ತೀನಿ ಯಾವ ಥರ ಇದೆ ಅಂತ ಬಂಡೆ. ನಾವು ಮೀನು ಹಿಡಿತಾ ಇದ್ವಿ, ಇವಾಗಲ್ಲ. ಸೊ ಇವಾಗ ತುಂಬ ನೀರಿದೆ. ಈ ನೀರಲ್ಲಿ ಮೀನು ಸಿಗೋದು ಕಷ್ಟ ನೋಡಿ. ಇಲ್ಲಿ ಕೂತ್ಕೊಂಡು ನಾವು ಹರಟೆ ಉಟ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು, ಈ ನೀರಿಗೆ ಸ್ನಾನ ಮಾಡ್ತಿಲ್ಲ. ಮೊದಲು ಅಂದರೆ ಮಳೆ ಬಂದು ತುಂಬ ಒಂದು 2 ಮಂತ್ ಆಗಿ ಆಗಸ್ಟಲ್ಲಿ ನಾವು ಬರ್ತಾಯಿದ್ವಿ. ಅವಾಗ ಸ್ವಲ್ಪ ಫ್ರೆಶ್ ನೀರು ಬರ್ತಿದೆ. ಇವಾಗ ಫ್ರೆಶ್ ನೀರಲ್ಲ, ಯಾಕಂದರೆ ಜಸ್ಟ್ ಇವಾಗ ತಾನೇ ಮಳೆ ಬಂದು ನೀರು ಆಗಿ ಹೋಗ್ತಾ ಇರೋದು. ಅಂದರೆ ಸ್ವಲ್ಪ ಮಣ್ಣು ಮಿಶ್ರಿತವಾಗಿ ಒಂಥರ ಕೊಳಚೆ ನೀರು ಥರ ಇದೆ. ಇದು ಫ್ರೆಶ್ ನೀರೇ, ಮಣ್ಣು ಮಿಕ್ಸ್ ಆಗಿ
ಹೋಗಿರೋದು. ಸೊ ಇದಾದಮೇಲೆ ನೆಕ್ಸ್ಟ್ ಒಳ್ಳೆ ನೀರು, ಅಂದರೆ ನೀರು ಬಂದು ಮಳೆ ಬಂದು ಒಳ್ಳೆ ನೀರು ಬರೋದು. ಸೊ ಅಲ್ಲೇ ಬಂಡೆ ಹತ್ರ ಮೊದಲು ಸ್ನಾನ ಮಾಡಿ ಆನಂತರ ನಾವು ಬಟ್ಟೆ ಎಲ್ಲ ಸ್ವಲ್ಪ ವಾಶ್ ಮಾಡಿ ಬರ್ತಾಯಿದ್ವಿ. ಮೊದಲು ಒಂದು 10 years ಮೊದಲು, ಅವಾಗ ನಾವು ಸ್ಕೂಲಿಗೆ ಎಲ್ಲ ಹೋಗ್ತಿದ್ವಿ. ಇವಾಗ ಆಗಲ್ಲ, ಇವಾಗ ಎಲ್ಲ ಲೈಫ್ ಚೇಂಜ್ ಆಗಿದೆ, ಎಲ್ಲರ ಲೈಫ್ ಚೇಂಜ್ ಆಗಿದೆ. ಇವಾಗ ಮನೆ ಫಂಕ್ಷನ್ಗೆ ಬರೋದು ಅಪರೂಪ, ತುಂಬ ಜನ. ನಾನು ಕೂಡ ಹೋಗೋದು ಅಪರೂಪನೇ. ಸೊ ಅವರಿಗೆ ಹೇಳೋದಲ್ಲ, ನಾನು ಕೂಡ ಹಂಗೇನೆ. ಯಾಕಂದರೆ ಕೆಲಸ ಇರುವಾಗ ಕೆಲಸ ಕೂಡ ನೋಡಬೇಕಾಗುತ್ತೆ. ಸೊ ಕೆಲಸ ಒಂದು ನಾನು ಬ್ಲಾಗ್ ಕೂಡ ಮಾಡಬೇಕಲ್ವಾ. ಸೊ ಅದೇ ಟೈಮ್ಸ್ ಕೂಡ ಸೆಟ್ ಮಾಡಿಡಬೇಕಾಗುತ್ತೆ. ತುಂಬ ಜನ ವ್ಲಾಗ್ ಕೆಲಸ ಮಾಡ್ತಾ ವ್ಲಾಗಲ್ಲಿ ಸೆಟ್ಲಾಗಿದ್ದಾರೆ. ಅವ್ರಿಗೆ ಆದರೂ ನಾರ್ಮಲ್ ಮಾಡ್ಬೋದು ಎಲ್ಲ ಟೈಮ್, ನಮಗೆ ಆಗಲ್ಲ. ಅಂದರೆ ಸ್ಟಾರ್ಟಿಂಗ್ ಯಾರೆಲ್ಲ ವ್ಲಾಗ್ ಮಾಡ್ತಾರೆ ಒಂಥರ ಇದು ಕೆಲಸ ಮಾಡ್ತಾ ವ್ಲಾಗ್ ಮಾಡೋಂದ್ರೆ ಒಂಥರ ಸಾಹಸನೆ ಪಡ್ತಾರೆ. ಇವಾಗ ನಂಗೆ ಕೂಡ ಹಾಗೆ ಆಗ್ತಿದೆ. ವ್ಲಾಗ್ ಮಾಡೋಕ್ಕೆ ದೊಡ್ಡ ವಿಷಯ ಅಲ್ಲ, ಮಾಡ್ಬೋದು. ಬಟ್ ಅದಕ್ಕೆ ಅಂತ ಸ್ವಲ್ಪ ಟೈಮ್ ಇಡಬೇಕಲ್ವ. ನಂಗೆ ಕೂಡ ಸ್ವಲ್ಪ ಚೇಂಜಸ್ ಇರಲಿ. ನಿಮ್ಗೆ ಕೂಡ ಒಂದು ನನ್ನ ಫೇಸ್ ತುಂಬ ಜನ ನೋಡಿದ್ದಾರೆ, ಬಟ್ ಇವಾಗ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇಲ್ಲ. ಫೇಸ್ಬುಕ್ ಬ್ಲಾಗ್ ಮಾಡೋಕ್ಕೇನು ನನಗೇನು ಕಷ್ಟ ಇಲ್ಲ, ಮಾಡ್ಬೋದು. ಬಟ್ ನಾನು ನನ್ನ ಮೈಂಡ್ಸೆಟ್ ಇದ್ದದ್ದು ನಾನು ಮೋಟೋ ಬ್ಲಾಗ್ ಮಾಡಬೇಕು ಅಂತ. ನೋಡೋಣ, ನೆಕ್ಸ್ಟ್ ಬ್ಲಾಗಲ್ಲಿ ಫೇಸ್ ತೋರಿಸಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಫೇಸ್ ಬ್ಲಾಗ್ ಮಾಡೋಕ್ಕೆ ನಂಗೆ ಕೂಡ ಇವಾಗ ಖುಷಿ ಆಗ್ತಿದೆ. ಯಾಕಂದರೆ ಒಂದೇ ಥರ ವಿಡಿಯೋ ಮಾಡಿ ನಂಗೆ ಕೂಡ ಬೋರ್ ಆಗಿದೆ. ಇನ್ನು ಮುಂದೆ ಫೇಸ್ ತೋರಿಸಿ ಕೂಡ ಬ್ಲಾಗ್ ಮಾಡೋಣ, ಸಪೋರ್ಟ್ ಮಾಡಿ. ಲಾಸ್ಟು ತುಂಬ ಸಲ ಹೇಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಅಂತ. ನಿಮ್ಮಿಂದ ಸಪೋರ್ಟ್ ತುಂಬ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನೇ ಸ್ವಲ್ಪ ಡಿಲೇ ಮಾಡ್ತೀನಿ. ಯಾಕೆಂದರೆ ನಿಮ್ಗೆ ಗೊತ್ತಲ್ವ, ಸ್ಟಾರ್ಟಿಂಗ್ ಮಾಡುವವರು ಎಲ್ಲ ಮುಗ್ದು ಆಮೇಲೆ ಸ್ವಲ್ಪ ಟೈಮ್ ಕೊಟ್ಟರೆ ನನಗೆ ಬ್ಲಾಗ್ ಮಾಡ್ಬೋದು. ಬಟ್ ಮಳೆಯಲ್ಲಿ ಬ್ಲಾಗ್ ಮಾಡೋಕ್ಕೆ ಗೊತ್ತಲ್ವ, ಇವಾಗ ಗೋಪುರದಲ್ಲಿ ಹೆಂಗಂದರೆ, ಸೊ ನನಗೆ ವಾಯ್ಸ್ ಕೊಡೋಕ್ಕೆ ಅದಕ್ಕೆ ಒಂದೊಂದು ಮೈಕ್ ಅಡಾಪ್ಟರ್ ಸಿಕ್ಕಿಸ್ಬೋದು. ಅದು ವಾಟರ್ ಪ್ರೂಫ್ ಆಗಲ್ಲ. ನಾರ್ಮಲಾಗಿ ಏನಾದರೂ ಮಾಡ್ತೀನಿ, ನೋಡೋಣ ಏನಾಗುತ್ತೆ, ನಂಗೆ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಫ್ರೀ ಇರುವಾಗ ಜುಗಾಡು ಮಾಡೋಣ ಅದಕ್ಕೆ. ಯಾಕಂದರೆ ಮಳೆಗಾಲದಲ್ಲಿ ಬ್ಲಾಗ್ ಮಾಡಿದಂಥರ ಮಳೆಗಳಲ್ಲಿ ಹೋಗೋಕ್ಕೆ ಕೂಡ ಖುಷಿಯಾಗುತ್ತೆ. ಬಟ್ ಬ್ಲಾಗ್ ಮಾಡೋಕ್ಕೆ ಅದೊಂದು ಸಾಹಸ ಆಗುತ್ತೆ. ನೋಡೋಣ ಏನಾದರೂ ಆಗುತ್ತಾ ಇಲ್ವಾ, ನಂಗೆ ಗೊತ್ತಿಲ್ಲ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಯಾಕಂದರೆ ತುಂಬ ಇಳಿತಾ ಇದ್ದರೆ ಸೊ ನೋಡೋರು ಕೂಡ ಒಂಥರ ಇವನೇನು ಈ ಥರ ಮಾತಾಡ್ತಾನೆ, ಏನಿದು ಕತೆ ಹೊಡಿತಾ ಇದ್ದಾನೆ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಟೇಕ್ ಕೇರ್. ಬಾಯ್.